ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸಾಕಷ್ಟು ದಿನಗಳಿಂದ ನಾವು ಮಾತನಾಡ್ತಾ ಇದ್ದೀವಿ. ಪರ ವಿರೋಧ ಎರಡೂ ಕೂಡ ವ್ಯಕ್ತವಾಗ್ತಾ ಇದೆ. ದೀಪಾವಳಿಗೆ 22ನೇ ಕಂತು ಬಿಡುಗಡೆಯಾಗಿದೆ. ಇನ್ನೊಂದಿಷ್ಟು ಜನಕ್ಕೆ ಬಿಡುಗಡೆಯಾಗಬೇಕು. 2 ತಿಂಗಳದು 3 ತಿಂಗಳದು ಹಣ ಪೆಂಡಿಂಗಲ್ಲಿ ಉಳ್ಕೊಂಡಿದೆ. ಇದೆಲ್ಲದರ ನಡುವೆ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ. ಏನದು ಹಾಗಾದರೆ ಗುಡ್ ನ್ಯೂಸು? ನಿಮಗೆ ಅನಿಸುತ್ತೆ ಏನದು? ಪ್ರತಿ ತಿಂಗಳು ಅಟ್ಲೀಸ್ಟ್ ಕರೆಕ್ಟ್, ನಮಗೇನು ಗುಡ್ ನ್ಯೂಸ್ ಬೇಡಪ್ಪ, ಪ್ರತಿ ತಿಂಗಳು ಕರೆಕ್ಟಾಗಿ ನಮ್ಮ ಅಕೌಂಟ್ಗೆ ಹಣ ಬಂದರೆ ಸಾಕು ಅನ್ನೋರು ಕೂಡ ಒಂದಷ್ಟು ಜನ ಇದ್ದಾರೆ. ಅದೆಲ್ಲದರ ನಡುವೆ ಒಂದು ಗುಡ್ ನ್ಯೂಸು ಏನಪ್ಪ ಅಂತ ಹೇಳಿದ್ರೆ, ರಾಜ್ಯದ ಗೃಹಲಕ್ಷ್ಮಿಯರಿಗೆ 3 ಲಕ್ಷ ರೂಪಾಯಿವರೆಗೂ ಕೂಡ ಸಾಲ ಸಿಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋದು. ಅತಿ ದೊಡ್ಡ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು. 3 ಲಕ್ಷ ರೂಪಾಯಿವರೆಗೂ ಕೂಡ ಕಡಿಮೆ ಬಡ್ಡಿ ದರದಲ್ಲಿ ಸಾಲಕ್ಕೆ ಅರ್ಹರಾಗಿರ್ತಾರೆ. ಯಾರು ಅರ್ಹರಾಗಿರ್ತಾರೆ ಅಂದರೆ, ಗೃಹಲಕ್ಷ್ಮಿ ಫಲಾನುಭವಿಗಳೇನಿರ್ತಾರೆ, ಯಾರು ಪ್ರತಿ ತಿಂಗಳು 2,000 ರೂಪಾಯಿನ ತಗೋತಾ ಇರ್ತಾರೆ, ಅವರು 3 ಲಕ್ಷ ರೂಪಾಯಿವರೆಗೂ ಕೂಡ ಅವರಿಗೆ ಸಾಲ ಸೌಲಭ್ಯ ಸಿಗುತ್ತೆ. ಅದು ಕೂಡ ಅತಿ ಕಡಿಮೆ ಬಡ್ಡಿ ದರದಲ್ಲಿ. ವಿಶ್ವದ ಅತಿ ದೊಡ್ಡ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮ ಗೃಹಲಕ್ಷ್ಮಿ ಯೋಜನೆ. ನೋಡಿ, ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ. ನವೆಂಬರ್ 19ರಂದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಇದಕ್ಕೆ ಅಧಿಕೃತವಾಗಿ ಚಾಲನೆ. ಇನ್ನೇನು ಒಂದು 6-7 ದಿನದಲ್ಲಿ ಅಧಿಕೃತವಾದಂತಹ ಚಾಲನೆ. ಖಂಡಿತವಾಗ್ಲೂ ಕೂಡ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿಯಿಂದ ಸಾಕಷ್ಟು ಲಾಭ ಆಗಿದೆ. ಬಹಳ ಖುಷಿಯಲ್ಲಿದ್ದಾರೆ. CM ಸಿದ್ದರಾಮಯ್ಯ ಅವರ ಫೋಟೋ ಇಟ್ಟು ರಾಜ್ಯದ ಕೋಟ್ಯಾಂತರ ಹೆಣ್ಣುಮಕ್ಕಳು ಪೂಜೆ ಮಾಡ್ತಾ ಇದ್ದಾರೆ. ಅದೆಲ್ಲದರ ನಡುವೆ ಈ ರೀತಿ 3 ಲಕ್ಷ ರೂಪಾಯಿವರೆಗೂ ಸಾಲ ಕೊಡೋದ್ರಿಂದ, ಅದು ಕಡಿಮೆ ಬಡ್ಡಿ ದರದಲ್ಲಿ ಒಂದಷ್ಟು ಸಣ್ಣ ಸಣ್ಣ ಉದ್ಯಮಗಳನ್ನು ಕೂಡ ಮಾಡ್ಕೋಬಹುದು. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಜನ್ಮ ದಿನಾಚರಣೆ ನವೆಂಬರ್ 19ನೇ ತಾರೀಕು. ಈ ಕಾರ್ಯಕ್ರಮದಲ್ಲಿ 3 ಪ್ರಮುಖ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡಲಾಗುತ್ತೆ. ಮೊದಲನೆಯದು ಗೃಹಲಕ್ಷ್ಮಿ, 2ನೇಯದು ಅಕ್ಕಪಡೆ ಅಂದರೆ ಸಿಸ್ಟರ್ ಸ್ಕ್ವಾಡ್, ಹಾಗೆ 3ನೇಯದು ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ. ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಲಾಗ್ತಾ ಇದೆ. ನಮ್ಮ ಕಡೆಯಿಂದನೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಲ್ ದಿ ಬೆಸ್ಟ್ ಹೇಳಲೇಬೇಕು. ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಲಿ, ನಮ್ಮ ಬೆಂಬಲವೂ ಕೂಡ ಇರುತ್ತೆ. ಮಹಿಳೆಯರು ಸ್ವಾವಲಂಬಿಗಳಾಗಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಸ್ವಂತ ಉದ್ಯಮವನ್ನು ಮಾಡಬೇಕಾಗತ್ತೆ. ಬೇರೆ ಬೇರೆ ಲೋನ್ ತಗೊಂಡು ಬರೀ ಬಡ್ಡಿನೇ ಕಟ್ಟೋದಕ್ಕಿಂತ ಈ ರೀತಿ ಅವರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳನ್ನು ಕೊಟ್ಟಾಗ ಮಹಿಳೆಯರು ಮತ್ತಷ್ಟು ಸಬಲೀಕರಣರಾಗ್ತಾರೆ, ಮತ್ತಷ್ಟು ಹೊಸ ಹೊಸ ಉದ್ಯಮಕ್ಕೆ ಕೈ ಹಾಕ್ತಾರೆ.